So from the following trial balance and other information relating to business of Sri Nagesh, you are required to prepare trading and profit and loss account for the year ended 31st 3 2013 and a balance sheet as on that date. So balance sheet, trading and profit and loss account. ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಎರಡೂ ಮಾಡ್ಬೇಕಾ 31st 3 2013. ಸೊ ಐಟಮ್ಗಳು ನೋಡೋಣ ಒನ್ ಬೈ ಒನ್. ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್ ಡೆಬಿಟ್ ರುಪೀಸ್. ಡ್ರಾಯಿಂಗ್ಸ್ ಅಂಡ್ ಕ್ಯಾಪಿಟಲ್ ಗೊತ್ತಿದೆ ನಿಮ್ಗೆ. ಸೊ ಡ್ರಾಯಿಂಗ್ಸ್ ಅಂಡ್ ಕ್ಯಾಪಿಟಲ್ ಈಸ್ ಆನ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಲಯಬಿಲಿಟಿ ಸೈಡ್ ಅಲ್ಲಿ ಬರುತ್ತೆ ಅದು. ಸೊ ಅಸೆಟ್ಸ್ ಅಲ್ಲಿ ಡ್ರಾಯಿಂಗ್ಸ್ 20,000, ಕ್ಯಾಪಿಟಲ್ 6,25,000 75,000 ಸಾರಿ. ಓಕೆ. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದ್ರೆ ಲಯಬಿಲಿಟಿ, ಸಾಲ ತಗೊಂಡಾಗ ಯೂಶುವಲ್ ಆಗಿ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಅದು. ಲಯಬಿಲಿಟಿ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಯು ಕ್ಯಾನ್ ಅಬ್ಸರ್ವ್ ದಟ್ ಆನ್ ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್. ಡೆಟಾರ್ಸ್ ಇಸ್ ಅಸೆಟ್, ನಿಮ್ಗೆ ಗೊತ್ತಿದೆ. ಡೆಟಾರ್ಸ್ ಅಸೆಟ್ ಬರುತ್ತೆ, ಕ್ರೆಡಿಟಾರ್ಸ್ ಲಯಬಿಲಿಟೀಸ್. ಸೊ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತದ್ದು. ಮೆಷಿನರಿ ಒನ್ಸ್ ಅಗೇನ್ ಅಸೆಟ್, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಇದೇ ಮಿಸ್ಟೇಕ್ ಇದರಲ್ಲಿ. ಸ್ಟಾಕ್ ಆನ್ 1/1/2018 ಅಂತ ಇದೆ, ಇದು ಚೂರ್ ಚೇಂಜ್ ಮಾಡ್ಕೊಳ್ಳಿ ಈ ಕ್ವಶನ್ ಅಲ್ಲಿ. ಇಟ್ ಇಸ್ ಸ್ಟಾಕ್ ಆನ್ 1/4/2013 ಸಾರಿ 12 1/4/2012 ಆಗ್ಬೇಕಿದು. ಸೊ ಕ್ವಶನ್ ಪೇಪರ್ ಅಲ್ಲಿ ಇದೊಂದು ಮಿಸ್ಟೇಕ್ ಆಗಿದೆ. 1/4/2012 ಆಗ್ಬೇಕಿದು. ಸೊ ದಿಸ್ ಇಸ್ ಓಪನಿಂಗ್ ಸ್ಟಾಕ್. ಇದೇನಿದೆ ಹೇಳಿ, ಓಪನಿಂಗ್ ಸ್ಟಾಕ್ 1,20,000. ನೆಕ್ಸ್ಟ್ ಪರ್ಚೇಸ್ ಅಂಡ್ ಸೇಲ್ಸ್. ಪರ್ಚೇಸ್ ಇಸ್ 4,80,000, ಸೇಲ್ಸ್ ಇಸ್ 7,40,000. ಡೆಬಿಟ್ ಕ್ರೆಡಿಟ್ ನಿಮಗೆ ಗೊತ್ತಾಗುತ್ತೆ, ಪರ್ಚೇಸ್ ಅಂಡ್ ಸೇಲ್ಸ್. ಓಕೆ. ನೆಕ್ಸ್ಟ್ ರಿಟರ್ನ್ಸ್ ಉಲ್ಟಾ ಇರುತ್ತೆ. 20,000 ಟು ಸೇಲ್ಸ್ ರಿಟರ್ನ್, 10,000 ಟು ಪರ್ಚೇಸ್ ರಿಟರ್ನ್. ಪರ್ಚೇಸ್ ಡೆಬಿಟ್ ಆದ್ರೆ ಪರ್ಚೇಸ್ ರಿಟರ್ನ್ಸ್ ಕ್ರೆಡಿಟ್ ಆಗುತ್ತೆ, ಸೇಲ್ಸ್ ಕ್ರೆಡಿಟ್ ಆದ್ರೆ ಸೇಲ್ಸ್ ರಿಟರ್ನ್ಸ್ ಡೆಬಿಟ್ ಆಗುತ್ತೆ. ನೆಕ್ಸ್ಟ್ ವೇಜಸ್. ರಿಟರ್ನ್ಸ್ ಎಲ್ಲಿ ತೊಗೊಳೋದು? ಮೈನಸ್ ಗೊತ್ತಿದೆ ನಿಮ್ಗೆ. ನೆಕ್ಸ್ಟ್ ಆಫ್ಟರ್ ದಟ್ ವೇಜಸ್, ದಟ್ ಈಸ್ 45,000. ವೇಜಸ್ ನಾವ್ ಎಲ್ಲಿ ತಗೋತೀವಿ ಅಂತ ಅಂದ್ರೆ, ವೇಜಸ್ ವಿ ಆರ್ ಟೇಕಿಂಗ್ ಆನ್ ವೇಜಸ್ ನಾವೆಲ್ಲಿ ತಗೋತೀವಿ ಯೂಶುವಲ್ ಆಗಿ? ಇಟ್ಸ್ ಆನ್ ಡೆಬಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್. ವೇಜಸ್ ನಲ್ಲಿ ತಗೋತೀವಿ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ. ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದ್ದಂಗೆ ಇದೆ ನೋಡಿ. ಸ್ಯಾಲ್ರಿ ಫಾರ್ 11 months. ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಬಟ್ ಸ್ಯಾಲ್ರಿ ಮಾಡಿರೋದು ಎಷ್ಟು? ಸೊ ಸ್ಯಾಲ್ರಿ ಆನ್ 11 months ಅಂದ್ರೆ ಇದು ತರ ಅಡ್ಜಸ್ಟ್ಮೆಂಟ್ ಇದ್ದಂಗೆ. ಸೊ 11 months ಸ್ಯಾಲ್ರಿ, ಆಕ್ಚುಲಿ 12 months ಸ್ಯಾಲ್ರಿ ಮಾಡ್ಬೇಕಾಯ್ತು, ಬರೀ 11 months ಮಾಡಿದ್ದಾರೆ. ಅಂದ್ರೆ 1 month ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ. ಅದು ನೀವೇ ಅರ್ಥ ಮಾಡ್ಕೋಬೇಕದು. 1 month ಏನಂತ ಅರ್ಥ, ಅದು ಔಟ್ಸ್ಟ್ಯಾಂಡಿಂಗ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನ ಕ್ಯಾಲ್ಕುಲೇಷನ್ ಮಾಡೋದ್ ನಾನು ಹೇಳ್ತೀನಿ ನಾನು. ಇದು ಸ್ಯಾಲ್ರಿ ಇಸ್ ಆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಳ್ಳೋದು. ಇನ್ಶೂರೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಡ್ವರ್ಟೈಸಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಯಾರಿಯೇಜ್ ಇನ್ವರ್ಡ್ ನೋಡಿ ಇಲ್ಲಿ ಬಂದಿದೆ ಎರಡು. ಕ್ಯಾರಿಯೇಜ್ ಇನ್ವರ್ಡ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ ಡೆಬಿಟ್ ಸೈಡ್ ಅಲ್ಲಿ. ಕ್ಯಾರಿಯೇಜ್ ಔಟ್ವರ್ಡ್ ಕ್ರೆಡಿಟ್ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ತಗೋತೀವಿ. ಓಕೆ. ಮ್ಯೂಟ್. ಇನ್ವೆಸ್ಟ್ಮೆಂಟ್ ಅಸೆಟ್. ಇನ್ವೆಸ್ಟ್ಮೆಂಟ್ ಅಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ 10,000 ಇದೆ. ಸೊ 10,000 ನಾವು ಬರಿತೀವಿ. ಸೊ 10,000 ಇನ್ವೆಸ್ಟ್ಮೆಂಟ್, ದಟ್ ಈಸ್ ಅಸೆಟ್ ಸೈಡ್ ಬರಿತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್. ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಇದು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ಸಾಲಕ್ಕೆ ಬಡ್ಡಿ, ಅದೇ ಎಕ್ಸ್ಪೆನ್ಸಸ್ ಅಲ್ವಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೋತೀವಿ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ತಗೋತೀವಿ. ಅದು ಕ್ರೆಡಿಟ್ ಸೈಡ್ ಇದೆ ನೋಡಿ ಅದಕ್ಕೆ. ನೆಕ್ಸ್ಟ್ ಡಿಸ್ಕೌಂಟ್ ಎರಡು ಕಡೆನೂ ಇದೆ. ಡಿಸ್ಕೌಂಟ್ 13,000 ಡೆಬಿಟ್ ಸೈಡ್ ಅಲೋಡ್, 8,000 ರಿಸೀವ್ಡ್. ಅಂದ್ರೆ ಇದು ಇನ್ಕಮ್. ಒಂದು ಡೆಬಿಟ್ ಕಡೆ ಬರೀತೀವಿ, ಒಂದು ಕ್ರೆಡಿಟ್ ಕಡೆ ಬರ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಕಮಿಷನ್ ಪೇಯ್ಡ್ once again expenses profit and loss account. General expenses 7,300 profit and loss account. Bad debts profit and loss account, debit side. Cash in and asset, building asset. So asset side ಬರ್ತೀವಿ. ಅಡ್ಜಸ್ಟ್ಮೆಂಟ್ ಬಂದ್ಬಿಡ್ತೀನಿ ನೋಡಿ ಇಲ್ಲಿ. ಸೊ ಅಡ್ಜಸ್ಟ್ಮೆಂಟ್ you can observe that one.
In adjustment, stock 31st 3 2013, so closing stock 2 lakh ಕೊಟ್ಟಿದ್ರೆ, create provision for doubtful debts 5% on datas, ಅದನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಅದೊಂದು ಬರಿಬೇಕು ನೀವು. ಸೊ ಡಿಪ್ರಿಶಿಯೇಟ್ ಮಿಷಿನರಿ 15% and ಫರ್ನಿಚರ್ 10% ಡಿಪ್ರಿಸಿಯೇಷನ್ ಅಂತ ತಗೋಬೇಕು. ನೆಕ್ಸ್ಟ್ ಇನ್ನೊಂದು ನೋಡಿ, ಇಲ್ಲಿ ಗೂಡ್ಸ್ ಕಾಸ್ಟಿಂಗ್ ₹30,000 ವರ್ ಡೆಸ್ಟ್ರಾಯ್ಡ್ ಬೈ ಫೈರ್ ಇಂದ ಡೆಸ್ಟ್ರಾಯ್ ಆಗಿದೆ, ಅಂಡ್ ಇನ್ಶೂರೆನ್ಸ್ ಕಂಪ್ನಿ ಅಗ್ರಿ ಟು ಪೇ ಇನ್ಶೂರೆನ್ಸ್ 25,000. ಗೂಡ್ಸ್ ಯಾವ್ದೋ ಬೆಂಕಿ ಬಿದ್ದು ಹಾಳಾಗುತ್ತೆ, 30,000 ಹೋಗುತ್ತೆ, ಬಟ್ ಇನ್ಶೂರೆನ್ಸ್ ಅವ್ರು ಎಷ್ಟಾಗುತ್ತೆ 25,000, ಆದ್ರೂ ಲಾಸ್ ಆಗುತ್ತಲ್ವಾ 5,000. ಸೊ ಅದು ಅಡ್ಜಸ್ಟ್ಮೆಂಟ್ ನಾನು ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ವೇಜಸ್ ಪೇ ಮಾಡಿದ್ದಾರೆ. ಸೊ ವೇಜಸ್ ಇನ್ಕ್ಲೂಡ್ 5,000 ವಿಚ್ ಇಸ್ ಸ್ಪೆಂಟ್ ಆನ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್. ಸೊ ವೇಜಸ್ ಇಲ್ಲಿ ಯಾವ್ದು ಕೊಡ್ಬೇಕು ಅಂದ್ರೆ, ಕಂಪ್ನಿಲಿ ಬೇರೆ ಕೆಲಸಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಸೆಟ್ ಆಗುತ್ತೆ, ಸೊ ಅದನ್ನ ತಗೊಳಂಗಿಲ್ಲ. ಸೊ ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ ವೇಜಸ್ ಬಂದಾಗ. ಓಕೆ, ವಿಲ್ ಡೂ ದ ಪ್ರಾಬ್ಲಮ್ ನಾವ್. Now we can observe the problem. So problem na ನೋಡ್ಕೊಂಡು ಅಲ್ಲೇ ಸಾಲ್ವ್ ಮಾಡೋಣ. ಸೊ ಇಟ್ಸ್ ಅ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st 3 2013. Sorry. ಗಮನ ಇಟ್ಟು ಕೇಳಿಸ್ಕೊಳ್ಳಿ ಪ್ರಾಬ್ಲಮ್ನ. ಸೊ ಫಸ್ಟ್ ಈಸ್ ಆಲ್ವೇಸ್ ನಿಮಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಐಟಮ್ ಯಾವ್ದನ್ನ ಬರೀಬೇಕು, ಟು ಓಪನಿಂಗ್ ಸ್ಟಾಕ್. ಫಸ್ಟ್ ಐಟಮ್ ಇಸ್ ಆಲ್ವೇಸ್ ಟು ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಇಲ್ಲಿದೆ ನೋಡಿ ಇಲ್ಲಿ. ಸೊ ಸ್ಟಾಕ್ ಆನ್ ತಪ್ಪಿದೆ, ಅದು 1/4/2013 ಆಗ್ಬೇಕದು. 1/4/2013 ಎಷ್ಟಿದೆ ಅದು? 1,20,000. 1,20,000 to opening stock. Next after this, next to purchases. Next item ಯಾವ್ದು ಹೇಳಿ? Purchases. Purchases usual ಆಗಿ ನೋಡಿ ಇಲ್ಲಿ ಕೊಟ್ಟಿದ್ರೆ purchase and sales. Purchases is 4,80,000 minus returns. ರಿಟರ್ನ್ಸ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ ದ ರಿಟರ್ನ್ಸ್. ರಿಟರ್ನ್ಸ್ ಎಷ್ಟಿದೆ ನೋಡಿ ಅಲ್ಲಿ. ಇಲ್ಲಿ ರಿಟರ್ನ್ಸ್ 10,000 ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಇರೋ ತಗೋಬೇಕು ನೀವು. ದಟ್ ಈಸ್ ಪರ್ಚೇಸ್ ರಿಟರ್ನ್ಸ್ ಅದು. ಓಕೆ, ಕ್ರೆಡಿಟ್ ಸೈಡ್ ಅಲ್ಲಿ ಇರೋದು. ಪರ್ಚೇಸ್ ಡೆಬಿಟ್ ಆದ್ರೆ ಪರ್ಚೇಸಸ್ ರಿಟರ್ನ್ಸ್ ಕ್ರೆಡಿಟ್ ಆಗುತ್ತೆ. 4,80,000 ಮೈನಸ್ ರಿಟರ್ನ್ಸ್ ಇಷ್ಟು, ಇಟ್ಸ್ ಬಿಕಮ್ 4,70,000. ರಿಟರ್ನ್ಸ್ ಆಯ್ತು ಓಪನಿಂಗ್ ಸ್ಟಾಕ್ ತಗೊಂಡು. ನೆಕ್ಸ್ಟ್ ಆಫ್ಟರ್ ದಿಸ್, ಇದಾದ್ಮೇಲೆ ನೋಡಿ ಇಲ್ಲಿ 1 by 1 ನೋಡ್ಬೋಣ. ರಿಟರ್ನ್ಸ್ ಆಯ್ತು. ವೇಜಸ್, ವೇಜಸ್ ನ ತಗೋಬೇಕು. ಟು ವೇಜಸ್. ಸೊ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ, ನಾನು ಹೇಳ್ತೀನಿ ನಿಮ್ಗೆ. ಟು ವೇಜಸ್ ನೋಡಿ ಇಲ್ಲಿ. ಸೊ ವಿ ಕ್ಯಾನ್ ಅಬ್ಸರ್ವ್ ದ ವೇಜಸ್ ಹಿಯರ್. ಸೊ ವೇಜಸ್ ಈಸ್ ₹45,000. ಸೊ ವೇಜಸ್ ಎಷ್ಟಿದೆ ನೋಡಿ ಅಲ್ಲಿ. ಸೊ 45,000 ಇದೆ. ವೇಜಸ್ 45,000 ಇದೆ. ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ, ಲಾಸ್ಟ್ ಅಲ್ಲಿ ಇದೆ. ಏನಂತ ಇದೆ ಇದರಲ್ಲಿ ಅಂತ ಅಂದ್ರೆ, ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ವೇಜಸ್ ಇನ್ಕ್ಲೂಡ್ 5,000 ವಿಚ್ ಇಸ್ ಸ್ಪೆಂಟ್ ಆನ್ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ಗೆ ತಗೊಂಡಿರೋದು. ಸೊ ಬಿಲ್ಡಿಂಗ್ ಗೆ ತಗೊಂಡಿರೋದು ಅದು. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ತಗೊಂಡಾಗ ಅದು ಅಸೆಟ್ ಆಗುತ್ತೆ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ತಗೊಂಡಾಗ ಅದೇನಾಗುತ್ತೆ? ಅಸೆಟ್ ಆಗುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕು? ವೇಜಸ್ ನ ನಾವು ಈ ವೇಜಸ್ ಅಲ್ಲಿ ತಗೊಳಕ್ ಆಗಲ್ಲ. ಸೊ ಈ ವೇಜಸ್ ಅಲ್ಲಿ ನಾವ್ ಯಾವ್ದೇ ರೀತಿ ತಗೊಳಕ್ ಆಗಲ್ಲ. ಮೈನಸ್ 5,000. ಸೊ 5,000 ನಾವು ತಗೋಬೇಕಿಲ್ಲಿ. ನೆಕ್ಸ್ಟ್ ಮೈನಸ್ ಮಾಡಿ 45. ಯಾಕೆ ಅಂದ್ರೆ ಅದು ಬಿಲ್ಡಿಂಗ್ ಅಸೆಟಿಗೆ ಸೇರ್ಕೊಳ್ಳುತ್ತೆ, ಅದು ಇಲ್ಲಿ ಸೇರ್ಕೊಳ್ಳಲ್ಲ. ಅದಕ್ಕೆ ಏನ್ ಮಾಡೋದು? ಬಿಲ್ಡಿಂಗ್ ಸೇರಿಸ್ಕೊಳ್ಳಿ ಅದನ್ನ 5,000 ನ ಇಲ್ಲಿ ಮೈನಸ್ ಮಾಡಿ. ಸೊ ದಿಸ್ ಇಸ್ ಅಡ್ಜಸ್ಟ್ಮೆಂಟ್. ನೋಡಿ ಇದನ್ನ ಬೋಲ್ಡ್ ಮಾಡ್ಬಿಡ್ತೀನಿ ನಾನು. ಬಿಲ್ಡಿಂಗ್ ಆಗಿರೋ ವೇಜಸ್ ನ ಬೋಲ್ಡ್ ಮಾಡ್ತೀನಿ ನಾನು. ಸೊ ಆಕ್ಚುಲಿ ವೇಜಸ್ 45,000 ಕೊಟ್ಟಿದ್ದು, ಬಿಲ್ಡಿಂಗ್ ನಾವು ಲೆಕ್ಕ ತಗೊಳಂಗಿಲ್ಲ. ಸೊ ಬಿಲ್ಡಿಂಗ್ ಗೆ ಅದು ಫಿಕ್ಸ್ಡ್ ಅಸೆಟ್ಸ್ ಆಗುತ್ತೆ. ಸೊ ಇಟ್ಸ್ ಬಿಕಮ್ 40,000. ವೇಜಸ್ ಆಕ್ಚುಲಿ ಎಷ್ಟು? 40,000 ಅಷ್ಟೇ.
ನೆಕ್ಸ್ಟ್ ವೇಜಸ್ ಆದ್ಮೇಲೆ ಇನ್ನೇನ್ ಬರುತ್ತೆ ಅಂತ ನೋಡೋಣ. ಸೊ ಸ್ಯಾಲರಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇನ್ಶೂರೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಡ್ವರ್ಟೈಸಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾರಿಯೇಜ್ ಇನ್ವರ್ಡ್ಸ್. ಸೊ ಔಟ್ವರ್ಡ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೋಬೇಕು. ಇನ್ವರ್ಡ್ ಇದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋಬೇಕು. ಸೊ ಟು ವೇಜಸ್ ಅಲ್ಲ, ಟು ಕ್ಯಾರಿಯೇಜ್ ಇನ್ವರ್ಡ್ಸ್, ಟು ಕ್ಯಾರಿಯೇಜ್ ಇನ್ವರ್ಡ್ಸ್. ಸೊ ಕ್ಯಾರಿಯೇಜ್ ಇನ್ವರ್ಡ್ಸ್ ಔಟ್ವರ್ಡ್ಸ್ ನಾವು ಅಲ್ಲಿ ತಗೋಬೇಕಾಗುತ್ತೆ. ಇನ್ವರ್ಡ್ಸ್ ಎಷ್ಟಿದೆ ನೋಡಿ, ಕ್ಯಾರಿಯೇಜ್ ಇನ್ವರ್ಡ್ 12,000 ಇದೆ. ಸೊ ಈ ಸಪೋಸ್ ಟು ಟೇಕ್ ಇಟ್ ಆನ್ ಎಲ್ಲಿ ತಗೋಬೇಕು, ಟ್ರೇಡಿಂಗ್ ಅಕೌಂಟ್ ಅಲ್ಲಿ 12,000. ಇದಕ್ಕೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾರೇಜ್ ಔಟ್ವರ್ಡ್ ಅಲ್ಲಿ ಬರ್ತೀವಿ ಇನ್ವೆಸ್ಟ್ಮೆಂಟ್ ಅಸೆಟ್. ಸೊ ಇಷ್ಟೇ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರುವಂತ ಐಟಮ್ಗಳನ್ನ ನಾವು ಬರ್ದಿದೀವಿ. ಸೊ ದೀಸ್ ಆರ್ ದ ಐಟಮ್ಸ್ ಸಪೋಸ್ ಟು ಬಿ ರೈಟ್ ಇನ್, ಎಲ್ಲಿ ಬರೋದು, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಿಮ್ಗೆ ಬರುವಂತದ್ದು. ನೆಕ್ಸ್ಟ್ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ ಐಟಮ್ ಇಸ್ ಬೈ ಸೇಲ್ಸ್ ಅಕೌಂಟ್. ಬೈ ಸೇಲ್ಸ್, ಸೇಲ್ಸ್ ಎಷ್ಟಾಗಿದೆ ನೋಡಿ, ಸೇಲ್ಸ್ 7,40,000. ಸೇಲ್ಸ್ is 7,40,000. ಸೇಲ್ಸ್ is about 7,40,000. ಸೇಲ್ಸ್ ಎಷ್ಟಾಗಿದೆ ಅಂತ ಅಂದ್ರೆ 7,40,000 ಆಗಿದೆ. ಮೈನಸ್ ರಿಟರ್ನ್ಸ್ ಯೂಶುವಲ್ ಆಗಿ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ. ರಿಟರ್ನ್ಸ್ ಅನ್ನೋದ್ರಲ್ಲಿ 20,000. ರಿಟರ್ನ್ಸ್ ಇಸ್ 20,000. 7,40,000 minus 20,000 ಎಷ್ಟು, 7,20,000. 7,20,000 is the sales. Next item ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಎಲ್ಲಿರುತ್ತೆ ಹೇಳಿ, ಬೈ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 2 lakh ಇದೆ. ಸೊ ರೈಟ್ 2 lakh, ದಿಸ್ ಇಸ್ ಆನ್ ಅಡ್ಜಸ್ಟ್ಮೆಂಟ್ಸ್. ಸೊ ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಫಸ್ಟ್ ಟೈಮ್ ನೀವು ಇದು ನೋಡ್ತಾ ಇರೋದು. ಸೊ ಯಾವ ಅಡ್ಜಸ್ಟ್ಮೆಂಟ್ಸ್ ಅಂತ ಅಂದ್ರೆ, ದಟ್ ಅಡ್ಜಸ್ಟ್ಮೆಂಟ್ಸ್ ಇಸ್ ಲೈಕ್ ದಿಸ್. ಈ ಅಡ್ಜಸ್ಟ್ಮೆಂಟ್ ಯಾವ್ದು ಅಂತ ನೋಡಿ ಇಲ್ಲಿ. ಗೂಡ್ಸ್ ಕಾಸ್ಟಿಂಗ್ ₹30,000 were destroyed by fire. Mute. Destroyed by fire and ಇನ್ಶೂರೆನ್ಸ್ ಕಂಪ್ನಿ ಗೂಡ್ಸ್ ಡೆಸ್ಟ್ರಾಯ್ ಆಯ್ತಲ್ವಾ. ಸೊ ಅದನ್ನ ಇಲ್ಲಿ ಬರಿಬೇಕು ನಾವು. ಅಂದ್ರೆ ಬೈ ಗೂಡ್ಸ್ ಡೆಸ್ಟ್ರಾಯ್ಡ್, ಬೆಂಕಿ ಅಥವಾ ಕಳ್ಳ ಹೊತ್ಕೊಂಡು ಹೋಗ್ಬೋದು ಅಥವಾ ಬೆಂಕಿಲಿ ಇದಾಗ್ಬೋದು, ಅದನ್ನ ಬರಿತೀವಿ. ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಗೂಡ್ಸ್ ಡೆಸ್ಟ್ರಾಯ್ಡ್. ಇದು ಕೂಡ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈ ಅಡ್ಜಸ್ಟ್ಮೆಂಟ್ 3 ಕಡೆ ಬರುತ್ತೆ. ಈ ಪರ್ಟಿಕ್ಯುಲರ್ ಅಡ್ಜಸ್ಟ್ಮೆಂಟ್ಸ್ 3 ಕಡೆ ಬರುತ್ತೆ. ಟ್ರೇಡಿಂಗ್ ಅಕೌಂಟ್ ಅಲ್ಲೂ ಬರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಬರುತ್ತೆ, ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಬರುತ್ತೆ ಈ ಅಡ್ಜಸ್ಟ್ಮೆಂಟ್. ಯಾಕಂದ್ರೆ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ, ಈ ಗೂಡ್ಸ್ ಡೆಸ್ಟ್ರಾಯ್ಡ್ ಆಗಿರೋದು ಎಷ್ಟು ಅಷ್ಟು ಬರೀರಿ. 30,000 ಡೆಸ್ಟ್ರಾಯ್ ಆಗಿದೆ. ಸೊ ಅದನ್ನ ಮಾತ್ರ ಇಲ್ಲಿ ನಾವು ಬರಿತೀವಿ. ಸೊ ದಿಸ್ ಆರ್ ದ ಐಟಮ್ಸ್. ಈಗ 2 ಕಡೆನೂ ಬ್ಯಾಲೆನ್ಸ್ ಮಾಡೋಣ. ಸೊ ಎಲ್ಲ ಐಟಮ್ ತಗೊಂಡಿದೀವಿ ನಾವು. ಸೊ ವಿ ಹ್ಯಾವ್ ಟೇಕನ್ ವೇಜಸ್ ಟು ಅಡ್ಜಸ್ಟ್ಮೆಂಟ್ ತಗೊಂಡಿ. ಸೊ 3 ಅಡ್ಜಸ್ಟ್ಮೆಂಟ್ ಬಂದಿದೆ ಟ್ರೇಡಿಂಗ್ ಅಕೌಂಟ್ ಅಲ್ಲೇ. ನಾವು ಯು ಬ್ಯಾಲೆನ್ಸ್ ದಿಸ್ ಸೈಡ್ ಐ ಗೆಸ್ 7,70,000 ಬರುತ್ತೆ. 7,70,000 ಬರುತ್ತೆ. ಐ ಥಿಂಕ್ ಈ ಕಡೆ ಎಷ್ಟು ಬರುತ್ತೆ ಅಂತ ಅಂದ್ರೆ 2,19,000 ಏನೋ ಬರುತ್ತೆ ಅನ್ಸುತ್ತೆ. 2 lakh, ಸಾರಿ ಐ ಆಮ್ ಜಸ್ಟ್ ಇದು 47 ಬರುತ್ತೆ. 4,70,000, 5,90,000, 5,90,000 plus 30, 6,30,000, 6,42,000 ಬರುತ್ತೆ. ಸೊ ಡೆಬಿಟ್ ಸೈಡ್ ಇಸ್ ಅಮೌಂಟಿಂಗ್ ರುಪೀಸ್ ಎಷ್ಟು, 6,42,000. ಸೊ ಮೈನಸ್ ಮಾಡಿ, ವಾಟ್ ಇಸ್ ದ ಗ್ರಾಸ್ ಪ್ರಾಫಿಟ್, ಎಷ್ಟು ಬರುತ್ತೆ, 2 ಗ್ರಾಸ್ ಪ್ರಾಫಿಟ್. ಕ್ಯಾಲ್ಕುಲೇಟ್ ಕರೆಕ್ಟ್ ಆ ಡೆಬಿಟ್ ಕ್ರೆಡಿಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಬೇಕು. 2 ಗ್ರಾಸ್ ಪ್ರಾಫಿಟ್ carried down, to gross profit carried down, to gross profit carried down is 3,08,000. I think wrong. 3,08,000 is okay. 3,08,000 is a gross profit anta heltidira. So how come? Okay, this is 2 lakh. I'm sorry. This is 2 lakh. 7,20,000. Okay. This is 9,50,000. I'm sorry. 9,50,000. 9,50,000. Yes, 3,08,000 is the gross profit. 3,08,000 is the gross profit.
So both the side balance ಮಾಡೋಣ. So gross profit is 3,08,000. Next, a gross profit na brought down ಮಾಡ್ಕೊಳ್ಳೋಣ. So by gross profit brought down, same gross profit ನ ಏನ್ ಮಾಡ್ತಾ ಇದೀವಿ, we are taking brought down to profit and loss account ಗೆ ನಾವು ಇದ್ ಮಾಡ್ಕೋತಾ ಇದೀವಿ. By gross profit brought down 3,08,000. So by gross profit brought down is 3,08,000. 3,08,000 ನ ಬ್ರಾಡ್ ಡೌನ್ ಮಾಡ್ಕೋತಾ ಇದೀವಿ. ಈಗ ಒನ್ ಬೈ ಒನ್ ನೋಡೋಣ. ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಅಂದ್ರೆ ವೇಜಸ್ ತಗೊಂಡಿದೀವಿ. ಫಸ್ಟ್ ಐಟಮ್ ಇಸ್ ಸ್ಯಾಲರೀಸ್. ಸೊ ಇದು ಅಡ್ಜಸ್ಟ್ಮೆಂಟ್ ಇದು. ಸೊ ಯಾಕೆ ಅಂತ ಹೇಳ್ಬಿಡ್ತೀನಿ ನಾನು. ಟು ಸ್ಯಾಲರೀಸ್. ಸೊ ಟು ಸ್ಯಾಲರೀಸ್ ಎಷ್ಟು ಕೊಟ್ಟಿದ್ದಾರೆ, 22,000 ಕೊಟ್ಟಿದ್ದಾರೆ. ಸೊ ಎಷ್ಟು ಮಂತಿಗೆ, 11 ಮಂತ್ಸ್ಗೆ, ಅಂದ್ರೆ 1 ಮಂತ್ ಕಟ್ಟಿಲ್ಲ ಅಂತ ಅರ್ಥನೇ. ಸೊ 1 ಮಂತ್ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಅದು ಔಟ್ ಸ್ಟ್ಯಾಂಡಿಂಗ್ ಆಗುತ್ತೆ. ಔಟ್ ಸ್ಟ್ಯಾಂಡಿಂಗ್ ನ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಔಟ್ ಸ್ಟ್ಯಾಂಡಿಂಗ್ ನ ಏನ್ ಮಾಡ್ತೀವಿ ನಾವು, ಆಡ್ ಮಾಡ್ತೀವಿ. ಎಷ್ಟು ಅಮೌಂಟ್ ಬರಿತೀವಿ ಅಂತಂದ್ರೆ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ಗೆ 22,000 ಎಷ್ಟು ಮಂತಿಗೆ, 11 ಮಂತ್ ಅಲ್ವಾ. ಸೊ 12 ಮಂತಿಗೆ ಎಷ್ಟಾಗುತ್ತೆ, 1 ಮಂತ್, ಇನ್ 1 ಮಂತ್ ಔಟ್ ಸ್ಟ್ಯಾಂಡಿಂಗ್ ಅಲ್ವಾ. 22,000 ಇಂಟು 1 ಡಿವೈಡೆಡ್ ಬೈ 11. ಸೊ 11 ಮಂತ್ಸ್ಗೆ 22,000 ಆದ್ರೆ 1 ಮಂತಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ 1 ಮಂತಿಗೆ ಎಷ್ಟಾಗುತ್ತೆ, ಎನಿ ಆನ್ಸರ್ಸ್? ಐ ಥಿಂಕ್ 2,000 ಅನ್ಸುತ್ತೆ. 2,000 ಬರುತ್ತೆ ಅದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಬೇಕಾದ್ರೆ. ಸೊ ದಟ್ ಈಸ್ 2,000. ಸೊ ದಿಸ್ ಇಸ್ ಅಡ್ಜಸ್ಟ್ಮೆಂಟ್. ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ಮತ್ತೆ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ 24,000 ಎಷ್ಟಾಗುತ್ತೆ ಅದು, 24,000. ದಟ್ಸ್ ಬಿಕಮ್ ಹೌ ಮಚ್, 24,000. 2,000 ಕಟ್ಟಿಲ್ಲ, ಬರೀ 11 ತಿಂಗಳು ಮಾತ್ರ ಸ್ಯಾಲರಿ ಕೊಟ್ಟಿದ್ದಾರೆ. ಇನ್ 2,000 ನಾವು ಆಡ್ ಮಾಡ್ಬೇಕು ಈ ವರ್ಷದ ಲೆಕ್ಕಾಚಾರಕ್ಕೆ. ಓಕೆ, 24,000 ಆಗುತ್ತೆ. ನೆಕ್ಸ್ಟ್ ಐಟಮ್, ವಿ ಮೂವ್ ಆನ್ ಟು ನೆಕ್ಸ್ಟ್ ಐಟಮ್, ಟು ಇನ್ಶೂರೆನ್ಸ್. ಟು ಇನ್ಶೂರೆನ್ಸ್ ಅಡ್ಜಸ್ಟ್ಮೆಂಟ್ ಇದೆ ಇನ್ಶೂರೆನ್ಸ್ಗೆ. ಸೊ ಇನ್ಶೂರೆನ್ಸ್ ಇಲ್ಲಿ ಯಾವ್ದು ಅಡ್ಜಸ್ಟ್ಮೆಂಟ್ ಇಲ್ಲ, ಇದೇ ಬೇರೆ ಇನ್ಶೂರೆನ್ಸ್. ಗುಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅದು ಬೇರೆ ಇನ್ಶೂರೆನ್ಸ್, ಇದು ಮಾತ್ರ ತಗೊಳ್ಳಿ. ಟು ಇನ್ಶೂರೆನ್ಸ್ ಎಷ್ಟಿದೆ, 2,400. 2,400. ನೆಕ್ಸ್ಟ್ ಇನ್ಶೂರೆನ್ಸ್ ಆದ್ಮೇಲೆ ಅಡ್ವರ್ಟೈಸಿಂಗ್. ಟು ಅಡ್ವರ್ಟೈಸಿಂಗ್ ದ ಅಮೌಂಟಿಂಗ್, ಅಡ್ವರ್ಟೈಸಿಂಗ್ ಅಮೌಂಟ್ ಎಷ್ಟು, 12,000. ಅಡ್ವರ್ಟೈಸಿಂಗ್ ಇಸ್ 12,000. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಆದ್ಮೇಲೆ ಕ್ಯಾರಿಯೇಜ್ ಔಟ್ವರ್ಡ್ ತಗೋಬೇಕು ನಾವು. ಎಷ್ಟು, 10,000 ಇದೆ. ಟು ಕ್ಯಾರಿಯೇಜ್ ಔಟ್ವರ್ಡ್, ಟು ಕ್ಯಾರಿಯೇಜ್ ಔಟ್ವರ್ಡ್, ದಟ್ ಈಸ್ 10,000. ಕ್ಯಾರಿಯೇಜ್ ಔಟ್ವರ್ಡ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಸೆಟ್ ತಗೊಳಂಗಿಲ್ಲ. ನೆಕ್ಸ್ಟ್ ಟು ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ತಗೋಬೇಕು. ಟು ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್, ಟು ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ತಗೋತಾ ಇದೀನಿ ನಾನು ಇಲ್ಲಿ. ಸೊ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಎಷ್ಟಿದೆ, ದಟ್ ಈಸ್ 3,600. ಸೊ 3,600 ಇದೆ. ನೆಕ್ಸ್ಟ್ ಅದಾದ್ಮೇಲೆ ಈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದೆ, ಅದು ಕ್ರೆಡಿಟ್ ಸೈಡ್. ಇಂಟ್ರೆಸ್ಟ್ ಆನ್ ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಕ್ರೆಡಿಟ್ ಸೈಡ್ ತಗೋತೀರಾ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ದಟ್ ಈಸ್ 6,000 ಇದೆ. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಈ ಕಡೆ ಬರೀತೀರಾ ಕ್ರೆಡಿಟ್ ಸೈಡ್ ಅಲ್ಲಿ. ನೆಕ್ಸ್ಟ್ ಡಿಸ್ಕೌಂಟ್ ಎರಡು ಸೈಡ್ ಇದೆ ನೋಡಿ, ಇಲ್ಲಿ ಡಿಸ್ಕೌಂಟ್ ಎರಡು ಸೈಡ್ ಇದೆ. ಕ್ರೆಡಿಟ್ ಸೈಡ್ ಅಲ್ಲಿ ಬರೀರಿ, ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಈ ಡಿಸ್ಕೌಂಟ್ ರಿಸೀವ್ಡ್ ಅಂತ ಅರ್ಥ. ಡಿಸ್ಕೌಂಟ್ ರಿಸೀವ್ಡ್ ಅಂತ ಅರ್ಥ. ಅದು ಡಿಸ್ಕೌಂಟ್ ರಿಸೀವ್ಡ್ ಎಷ್ಟು ನೋಡಿ ಅಲ್ಲಿ, ದ ಡಿಸ್ಕೌಂಟ್ ಅಲ್ಲಿ 8,000 is received. 8,000 is received. ನೆಕ್ಸ್ಟ್ ಈ ಕಡೆನೂ ಬರೀಬೇಕಾಗತ್ತೆ ನೀವು. ಟು ಡಿಸ್ಕೌಂಟ್ ಅಲೋಡ್, ಇದು ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಇಟ್ಸ್ ಬಿಕಮ್ ಡಿಸ್ಕೌಂಟ್ ಅಲೋಡ್. ಸೊ ಅದು ಅಮೌಂಟಿಂಗ್ ರುಪೀಸ್ ಡಿಸ್ಕೌಂಟ್ ಅಲೋಡ್ ಎಷ್ಟಿದೆ ನೋಡೋಣ, 13,000. ಡಿಸ್ಕೌಂಟ್ ಅಲೋಡ್ ಎಷ್ಟು, 13,000. ನೆಕ್ಸ್ಟ್ ಕಮಿಷನ್ ಪೇಯ್ಡ್, ಡೆಬಿಟ್ ಅದು. ಟು ಕಮಿಷನ್ ಪೇಯ್ಡ್, ಡೆಬಿಟ್ ಸೈಡ್ ಬರೀತೀರಾ. ಕಮಿಷನ್ ಪೇಯ್ಡ್ ದುಡ್ಡು ಎಕ್ಸ್ಪೆನ್ಸಸ್, ಅದು ಡೆಬಿಟ್ ಸೈಡ್ 7,300. ನೆಕ್ಸ್ಟ್ ಟು ಜನರಲ್ ಎಕ್ಸ್ಪೆನ್ಸಸ್, ಟು ಜನರಲ್ ಎಕ್ಸ್ಪೆನ್ಸಸ್ ಬರೀತೀರಾ. ಮತ್ತೆ ಟು
ಬ್ಯಾಡ್ ಡೆಟ್ಸ್ ಬರೀತೀರಾ. ಬ್ಯಾಡ್ ಡೆಟ್ಸ್ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದು ಹೇಳ್ತೀನಿ ನಾನು. ಸೊ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಜನರಲ್ ಎಕ್ಸ್ಪೆನ್ಸಸ್ 7,300 already we taken. So sorry, commission paid is 12,200. Commission paid is 12,200. General expenses is 7,300. So bad debts ಬೇಕಾದ್ರೆ ಬರೀಬಹುದು. Bad debts is about ಬೇಕಾದ್ರೆ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳೋಣ ಅದನ್ನ, ಯಾಕೆಂದ್ರೆ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ 1,700. ಏನ್ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ನೋಡಿ ಇಲ್ಲಿ. ಸೊ ದಟ್ ಈಸ್ ಬಿ ಕ್ರಿಯೇಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಫ್ ರುಪೀಸ್, ಅಂದ್ರೆ ಪ್ಲಸ್ PBD ನ ಬ್ಯಾಡ್ ಡೆಟ್ಸ್ ಗೆ ಇದು ಮಾಡ್ಬಿಡ್ತೀವಿ. ಅಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ಅಂತ ಹೇಳಿದ್ದಾರೆ? 5% ಆನ್ ಡೆಟಾಸ್. ಡೆಟಾಸ್ ಎಷ್ಟಿದ್ದಾರೆ ನೋಡಿ ಇಲ್ಲಿ. ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್. ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್ ಎಲ್ಲಿದ್ದಾರೆ? ಇಲ್ಲ ಇದೆ ನೋಡಿ, 80,000. ಸೊ 80,000 ಮೇಲೆ we have to take on 80,000 ಮೇಲೆ 5%, 5/100 ಎಷ್ಟಾಗುತ್ತೆ? 4,000 ಬರುತ್ತೆ. ಸೊ ಹಳೇದ್ ಬ್ಯಾಡ್ ಡೆಟ್ಸ್ ಆಲ್ರೆಡಿ 1,500 ಇದೆ, ಅದು ಕೊಡದೇ ಇದ್ದು ಈಗ ಮತ್ತೆ 4,000 ರೂಪಾಯಿ ಸೇರಿಸಿ ಅವ್ರಿಗೆ ಕಡಿಮೆ ಮಾಡೋಣ, ಅಂದ್ರೆ ಬ್ಯಾಡ್ ಡೆಟ್ಸ್ ಕೊಡೋಣ ಅಂತ ಇದ್ ಮಾಡಿದ್ರು. ಟೋಟಲಿ ಇಟ್ ಬಿಕಮ್ 5,700. ಎಷ್ಟಾಗುತ್ತೆ ಇದು? 5,700. ದಿಸ್ ಇಸ್ ದ ಅಡ್ಜಸ್ಟ್ಮೆಂಟ್. ಸೊ ಅದನ್ನ ನಾನು ಇದ್ರಲ್ಲಿ ಬರ್ಬಿಡ್ತೀನಿ. ಸೊ ಆಸ್ ದಿಸ್ ಇಸ್ ಅಡ್ಜಸ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಆಯ್ತು, ಎಲ್ಲ ಐಟಮ್ ತಗೊಂಡಿದೀವಿ ಅನ್ಕೊಂಡಿದೀವಿ ನಾವು. ಸೊ 1 by 1 ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಬಿಟ್ಬಿಟ್ಟು. ಸೊ ಎವ್ರಿಥಿಂಗ್ ವಿ ಟೇಕನ್: ಪರ್ಚೇಸಸ್, ರಿಟರ್ನ್ಸ್, ವೇಜಸ್, ಸ್ಯಾಲರೀಸ್, ಅಡ್ವರ್ಟೈಸಿಂಗ್. ಕ್ಯಾರಿಯೇಜ್ ಔಟ್ವರ್ಡ್ ತಗೊಂಡಿದೀವ? ಎಸ್, ಕ್ಯಾರಿಯೇಜ್ ಔಟ್ವರ್ಡ್ ತಗೊಂಡಿದೀವಿ. ಇನ್ವೆಸ್ಟ್ಮೆಂಟ್ ಅಸೆಟ್, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ 3,600 ತಗೊಂಡಿದೀವಿ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆ ಕಡೆ ಕ್ರೆಡಿಟ್ ಸೈಡ್ ತಗೊಂಡಿದೀವಿ. ಡಿಸ್ಕೌಂಟ್ಸ್ 2 ಸೈಡ್ ತಗೊಂಡಿದೀವಿ. ಕಮಿಷನ್ ಪೇಯ್ಡ್ ತಗೊಂಡಿದೀವಿ. ಜನರಲ್ ಎಕ್ಸ್ಪೆನ್ಸಸ್, ಬ್ಯಾಡ್ ಡೆಟ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್, ಬಿಲ್ಡಿಂಗ್ಸ್ ಅಸೆಟ್. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಯಾವ್ದೇ ತಗೊಂಡಿಲ್ಲ ಅಂತ ನೋಡ್ಬೋಣ. ಸೊ ಅಡ್ಜಸ್ಟ್ಮೆಂಟ್ ವಿ ಹ್ಯಾವ್ ಟೇಕನ್ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ತಗೊಂಡಿದೀವಿ. ಪ್ರಾವಿಷನ್ ಡಿಪ್ರಿಸಿಯೇಷನ್ ತಗೋಬೇಕು. ನಾವು ದಿಸ್ ಇಸ್ ದ ಅಡ್ಜಸ್ಟ್ಮೆಂಟ್ ಟು ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು. ಸೊ ಡಿಪ್ರಿಸಿಯೇಷನ್ ಅಲ್ಲಿ ಯಾವ್ದಾವ್ದಿದೆ ನೋಡಿ ಇಲ್ಲಿ. ಮಿಷಿನರಿ ಎಷ್ಟು ಪರ್ಸೆಂಟೇಜ್? ಮಿಷಿನರಿ ಬೆಲೆ ಮೇಲೆ ತಗೋಬೇಕು. ಮಿಷಿನರಿ ವ್ಯಾಲ್ಯೂ ನೋಡಿ ಇಲ್ಲಿ. ಮಿಷಿನರಿ ವ್ಯಾಲ್ಯೂ 80,000 ಇದೆ. 80,000 ಮೇಲೆ 15% ತಗೋಬೇಕು. ಆನ್ ದ ಬೇಸಿಸ್ ಆಫ್ 18,000, 15%, 15 divided by 100. ಸೊ 15 divided by 100 ಆದ್ರೆ ಎಷ್ಟಾಗುತ್ತೆ? It's a 15 divided by 100 is 12,000. ಎಷ್ಟಾಗುತ್ತೆ ಅದು? 12,000 ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಯಾವ್ದಾಗಿದೆ ಅಂತ ನೋಡೋಣ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಸೊ ಅದ್ರ ಮೇಲೆ ತಗೊಳ್ಳೋಣ. ಫರ್ನಿಚರ್ ದ ಪರ್ಸೆಂಟೇಜ್ ಇಸ್, ಫರ್ನಿಚರ್ ಪರ್ಸೆಂಟೇಜ್ ಎಷ್ಟು ಅಂತ ನೋಡೋಣ. ಫರ್ನಿಚರ್ದು ಪರ್ಸೆಂಟೇಜ್ ಎಷ್ಟು ಅಂತ ನೋಡೋಣ. ಫರ್ನಿಚರ್ ಪರ್ಸೆಂಟೇಜ್ 10%. ಸೊ 10% ನಾನು ತಗೋತಾ ಇದೀನಿ. ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? ಸೊ ಫರ್ನಿಚರ್ ವ್ಯಾಲ್ಯೂ ಈಸ್ ಅಬೌಟ್, ಸೊ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? ಸೊ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ 26,000 ಇದೆ. 26,000 ಮೇಲೆ you have to take 10%. ಸೊ 26,000 ಮೇಲೆ 10% ನ ನೀವು ತಗೋಬೇಕಾಗುತ್ತೆ. ಸೊ 10% is 2,600. ಸೊ 10% ಎಷ್ಟಾಗುತ್ತೆ? 2,600. ಸೊ ಎರಡು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಎರಡು ಅಡ್ಜಸ್ಟ್ಮೆಂಟ್ ಬರ್ತಾ ಇದೀವಿ. ನೆಕ್ಸ್ಟ್ ನಾನು ಹೇಳಿದ್ದೆ ನಿಮ್ಗೆ, ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಡಿಪ್ರಿಸಿಯೇಷನ್ ಆಯ್ತು. ಗೂಡ್ಸ್ ವೇಜಸ್ ಆಗಿದೆ. ಗೂಡ್ಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ನ ಸೊ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಗೆ ಬರಿತೀವಿ ನಾವು ಅಂತ ಹೇಳಿದ್ದೆ ನಿಮ್ಗೆ. ಯಾವ ತರ ಅಡ್ಜಸ್ಟ್ಮೆಂಟ್ ಗೆ ಬರೀತಾರೆ ಅದನ್ನ ಅಂತ ಅಂದ್ರೆ ನೋಡೋಣ.
ಸೊ ಯಾವ ತರ ಅಡ್ಜಸ್ಟ್ಮೆಂಟ್ಸ್ ಗೆ ಇಲ್ಲಿ ಗೂಡ್ಸ್ ಟು ಗೂಡ್ಸ್ ಲಾಸ್ ಆಫ್ ಗೂಡ್ಸ್ ಆಕ್ಚುಲಿ 30,000 ಗೂಡ್ಸ್ ಲಾಸ್ ಆಗಿ ಇದು ಹೋಗಿರೋದು ಡೆಸ್ಟ್ರಾಯ್ ಆಗಿರೋದು. ಬಟ್ ಈ ಇನ್ಶೂರೆನ್ಸ್ ಕೊಡ್ತಿರೋದು ಎಷ್ಟು? ಬರೀ ಎಷ್ಟು ಕೊಡ್ತಾ ಇರೋದು ಹೇಳಿ? 25,000. ಸೊ 5,000 ಇನ್ನೂ ಲಾಸ್ ಅಲ್ವಾ? ಸೊ ಅದನ್ನ ಮಾತ್ರ ಬರಿಬೇಕು ನೀವು ಇಲ್ಲಿ. ಎಷ್ಟು? 5,000. ಸೊ ಇದು 3 ಕಡೆ ಬರುತ್ತೆ. ಆಲ್ರೆಡಿ 30,000 ಅಲ್ಲಿ ಬರ್ದಿದ್ದೀರಾ. ಇಲ್ಲಿ ಎಷ್ಟು ಮಾತ್ರ ಬರೀತೀರಾ? 5,000 ಮಾತ್ರ ಬರೀತೀರಾ. ಈ ಅಮೌಂಟ್ ಎಲ್ಲೂ ಮತ್ತೆ ಬರಲ್ಲ. ಸೊ ಇದನ್ನ ಏನು ಬೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಟ್ಸ್ ಆಲ್ ದ ಐಟಮ್. ಎಲ್ಲ ನಾವು ತಗೊಂಡಿದೀವಿ. ಈಗ ಎರಡು ಕಡೆನೂ ಟೋಟಲ್ ಮಾಡೋಣ. ಈಗ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಎವ್ರಿಥಿಂಗ್. ಸೊ ಬೋತ್ ದ ಸೈಡ್ ಟೋಟಲ್ ಮಾಡಿ. ಐ ಥಿಂಕ್ ದಿಸ್ ಸೈಡ್ 3,22,000 ಡೆಬಿಟ್ ಸೈಡ್, ಸಾರಿ ಕ್ರೆಡಿಟ್ ಸೈಡ್. ವಾಟ್ ಈಸ್ ದಿಸ್? ಏನಾದ್ರು 2,600, 700. ಈ ಕಡೆ ಎಷ್ಟು ಬರುತ್ತೆ? ಟೋಟಲ್ ಮಾಡಿ. 24 ಟೋಟಲ್ ಮಾಡ್ಬೇಕು. ಅಮೌಂಟ್ ಹೇಳ್ಬೇಕು ನನಗೆ. ನೀವು ಪ್ರಾಫಿಟ್ ಆಮೇಲೆ ಲೆಕ್ಕಾಚಾರ ಹಾಕೊಳ್ಳಿ. ಟೆಲ್ ಮಿ ದ ಅಮೌಂಟ್. 3,22,000 ಡೆಬಿಟ್ ಸೈಡ್ ಅಮೌಂಟ್. ಡೆಬಿಟ್ ಸೈಡ್ ಅಮೌಂಟ್. ಡೆಬಿಟ್ ಸೈಡ್ ಅಲ್ಲಿ ಎಷ್ಟು ಬರುತ್ತೆ? ಡೆಬಿಟ್ ಸೈಡ್ ಅಲ್ಲಿ ಎಷ್ಟು ಬರುತ್ತೆ? ಯಾರು ಟೋಟಲ್ ಮಾಡ್ತಿಲ್ವಾ? ನೆಟ್ ಪ್ರಾಫಿಟ್ ಬೇಡ ನನಗೆ. ಡೆಬಿಟ್ ಸೈಡ್ ಅಮೌಂಟ್ ಹೇಳಿ. ಡೆಬಿಟ್ ಸೈಡ್ ಅಮೌಂಟ್ 1 lakh. ಇಸ್ ದಟ್ ರೈಟ್? 1,09,800. 1,09,800. ಸೊ ಇದರಿಂದ ಅದು ಮೈನಸ್ ಮಾಡಿದ್ರೆ ವಾಟ್ ಇಸ್ ದ ಪ್ರಾಫಿಟ್? ಪ್ರಾಫಿಟ್ ಎಷ್ಟಾಗುತ್ತೆ? $1,09,600 ಏನು? ಡೆಬಿಟ್ ಸೈಡ್ ಎಷ್ಟು ಟೋಟಲ್ ಯಾರು ಮಾಡಿಲ್ಲ? ಟೋಟಲ್ ಮಾಡಬೇಕು. ಡೆಬಿಟ್ ಸೈಡ್ ಟೋಟಲ್ 1,03,800 900 ಕರೆಕ್ಟ್ ಆಗಿ ಹೇಳ್ಬೇಕು ನನಗೆ. ಟೋಟಲ್ ನಾನೇ ಮಾಡ್ಬಿಡ್ಬೇಕು ಅನ್ಸುತ್ತೆ. ಒಬ್ಬೊಬ್ರು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಟೋಟಲ್ ದಟ್ ಒನ್. ಸೊ ಟೋಟಲ್ ದಟ್ ಒನ್ 24,000 plus 2,400 plus 12,000 plus 10,000 plus 3,600 plus 13,000 plus 12,200 plus 7,300 plus 5,700 plus 19,600. So 1,09,800 is the right answer. 1,09,800 ಬರುತ್ತೆ. minus 3,22,000. minus 3,22,000. So 2,12,000 ಏನೋ ಬರುತ್ತೆ ಪ್ರಾಫಿಟ್. ಈ ಕಡೆ ಎಷ್ಟು ಬರುತ್ತೆ? 3,22,000. ವಾಟ್ ಇಸ್ ದ ಪ್ರಾಫಿಟ್? ಪ್ರಾಫಿಟ್ 2 lakh. ಎಸ್, ತಪ್ಪು ಹೇಳ್ತಿದ್ದೀರಾ ನೀವು. 2 gross profit is how much? 2,12,200. So not gross profit, it's net profit. Net profit is 2,12,000. Okay. So 2,12,200 is the net profit. ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಿದಾಗ. ಈಗ ಅಸೆಟ್ ಸೈಡ್ ಬಂದ್ಬಿಡ್ತೀನಿ ಬೇಗ. ಐ ಡೋಂಟ್ ಹ್ಯಾವ್ ಮಚ್ ಟೈಮ್ here. So first is capital. ಸೊ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಬೇಕಾದ್ರೆ. ಕ್ಯಾಪಿಟಲ್ is 6,75,000. ಸೊ ಕ್ಯಾಪಿಟಲ್ is 6,75,000. ಸೊ ಇದಕ್ಕೆ ಏನ್ ಆಡ್ ಮಾಡ್ತೀರಾ? ಪ್ಲಸ್ ನೆಟ್ ಪ್ರಾಫಿಟ್. ಯು ಆಡಿಂಗ್ ವಿತ್ ನೆಟ್ ಪ್ರಾಫಿಟ್. ಟೋಟಲ್ ಆಮೇಲೆ ಬೇಕಾದ್ರೆ ಮಾಡೋಣ. ಸೊ ಆಡಿಂಗ್ ವಿತ್ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ is 2,12,200. ಸೊ ಆಡ್ ದಿಸ್. ಸೊ ಎರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 2,12,200 plus 6,75,000. So 8
87,200. So minus drawings ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಡ್ರಾಯಿಂಗ್ಸ್ ಈಸ್ ಎಷ್ಟಿದೆ ಡ್ರಾಯಿಂಗ್ಸ್ 20,000 ಕ್ವಶನ್ ಅಲ್ಲಿ ಇದೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ಡ್ರಾಯಿಂಗ್ಸ್ ಇಸ್ 20,000. ಸೊ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ 8,67,200. ಸೊ ಇದಾಯ್ತು. ನೆಕ್ಸ್ಟ್ ಇನ್ನೇನ್ ಐಟಮ್ ಬರುತ್ತೆ ಲಯಬಿಲಿಟಿ ಸೈಡ್ ಅಲ್ಲಿ ಅಂತ ಅಂದ್ರೆ ನೋಡಿ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಗೆ ಬಂದ್ಬಿಡ್ತೀನಿ ನಾನು. ಕ್ರೆಡಿಟರ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ ಈ ಸಲ. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಸಾಲ ಬರೀ ಇದ್ರಲ್ಲಿ ಇರೋದು ಮಾತ್ರ ಬರೀರಿ, ಆಮೇಲೆ ಅಡ್ಜಸ್ಟ್ಮೆಂಟ್ ಹೇಳ್ತೀನಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ, ಕ್ರೆಡಿಟರ್ಸ್ ಇದೆ, ಮತ್ತೆ ಬಿಲ್ಸ್ ಪೇಯಬಲ್ ಅದೇನು ಇಲ್ಲ ಇಲ್ಲಿ. ಕ್ರೆಡಿಟರ್ಸ್ ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಐಟಮ್ಗಳು, ಇನ್ಯಾವ್ದು ಇಲ್ಲ ಅನ್ಸುತ್ತೆ ಈ ಕಡೆ ಸೈಡ್ ಅಲ್ಲಿ. ಅದ್ರ ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಒಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಇಲ್ಲಿ, ಸ್ಯಾಲರೀಸ್ ಅದೊಂದು ಬರ್ದುಬಿಡ್ಬೇಕು ನಾವು. ಸೊ ಹ್ಯಾಡ್ ಟು ರೈಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಒಂದು ಬರಿಬೇಕು. ಈಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟು? ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ 30,000, ಕ್ರೆಡಿಟರ್ಸ್ 51,000, ಮತ್ತೆ bank overdraft is 30,000, creditors is 51,000, and outstanding salaries is 2,000. ಸೊ ಇಷ್ಟು ಲಯಬಿಲಿಟಿ ಸೈಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಅಲ್ಲಿ ಏನ್ ಬರುತ್ತೆ ಅಂತ, ಅಸೆಟ್ ಸೈಡ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ.